ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಸಾಲ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್. ಮೊದಲಿಗೆ ಒಂದು ಸಿಂಪಲ್ಲಾಗಿ ಒಂದು ಚಟ್ನಿ ರೆಡಿ ಮಾಡ್ಕೊತೀನಿ. ನೋಡಿ, ಫಸ್ಟು ತೆಂಗಿನಕಾಯಿ ಪೀಸಸ್ ತೊಗೊಂಡಿದ್ದೀನಿ. ನೋಡಿ, 2 ಟೀ ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ. ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ನೋಡಿರಿ, 6 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಪುದೀನ ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ರುಬ್ಬೋದಕ್ಕೆ 1 ಲೋಟ ನೀರು ಆ್ಯಡ್ ಮಾಡಿದ್ದೀನಿ. ಈಗ ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ತೀನಿ. ನೋಡಿ, ಸಿಂಪಲಾಗಿ ಒಂದು ಒಗ್ಗರಣೆ, ನೆಕ್ಸ್ಟ್ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಟ್ನಿ ರೆಡಿ ಆಯಿತು ನಮ್ಮದು. ನೋಡಿ, ಮಸಾಲ ರೊಟ್ಟಿಗೆ ಇವತ್ತು ನಾನು ರವೆ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ಪು ರವೆ, ಚಿರೋಟಿ ರವೆನ ನೀವು ಆ್ಯಡ್ ಮಾಡಿ, ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇಲ್ಲಾಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ನೋಡಿ, 1 ಬೌಲ್ ತೊಗೊಂಡಿದ್ದೀನಿ. ನೋಡಿ, ಸೇಮ್ ಬೌಲೆಲ್ಲ 3 ಬೌಲು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ಹಿಟ್ಟು ಹಾಕಿದ್ದೀನಿ. ನೋಡಿ, ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ಮಸಾಲೆ ಹಾಕ್ತೀನಿ. ಒಂದು 1/2 ಸ್ಪೂನ್ ಜೀರಿಗೆ, ನೋಡಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೇಯ್ನ್ ಇದಕ್ಕೆ ಟೇಸ್ಟು ಸಬ್ಬಾಕ್ಸಿ ಸೊಪ್ಪು. ನೋಡಿ, ಆನಿಯನ್ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ನೀರನ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಫುಲ್ಲು ನಾನು. ನೋಡಿ, ಮಿಕ್ಸ್ ಮಾಡಿದ್ದೀನಿ. ನಾನು ಇದಕ್ಕೆ ನೀರು ನಾರ್ಮಲ್ ವಾಟರ್ ಹಾಕಿದ್ದೀನಿ, ಬಿಸಿ ನೀರೇನೂ ಹಾಕಿಲ್ಲ. ನೋಡಿ, ಇದು ಕಾಯೋದಕ್ಕೆ ಇಟ್ಟಿದ್ದೇನೆ. ನೋಡಿ, ಇದನ್ನು ನಾನು ಇಷ್ಟ ಹಾಕ್ಕೊಂಡು ಕೈಯಲ್ಲಿ ತರ್ತೀನಿ. ಕೈಯಲ್ಲಿ ತಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನನಗೆ ಈ ಥರ ಫುಲ್ ಎಲ್ಲ ಕಡೆಯೂ ಕ್ಲೀನಾಗಿ ತಟ್ಬಿಡ್ತೀನಿ. ನೋಡಿ, ಈ ಥರ ಹಾಕ್ಕೊಬೇಕು. ಈ ಥರ ನೋಡಿ, 1/2 ಟೀ ಸ್ಪೂನ್ ಆಯಿಲ್ನ ಸೇರಿಸಿದ್ದೀನಿ ನಾನು. ಆಯಿಲ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ, ಇದು ಬಂದಿದೆ. ಇದನ್ನು ನಾನು ತೆಗಿತೀನಿ. ನಾವು ರವೆ ಹಾಕಿರೋದ್ರಿಂದ ಕ್ಲೀನಾಗಿ ಎದ್ದೇಳುತ್ತೆ. ಹೂವು ಎದ್ದೇಳುತ್ತೆ ನಿಮ್ಮ ರೊಟ್ಟಿ. ನೋಡಿ, ನಾನು ಮತ್ತೆ ಇನ್ನೂ ಒಂದನ್ನು ರೊಟ್ಟಿ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ ಇದೆ ನನ್ನ ರೊಟ್ಟಿ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.